ಎಲ್ಲರಿಗೂ ವಂದನೆಗಳು. ಇವತ್ತು ಪಸ್ಕ ಹಬ್ಬದ ಕುರಿತು ಅಧ್ಯಯನ ಮಾಡೋಣ. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕರು ಅನೇಕ ಸಭೆಗಳಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯಾಕೆ ಆಚರಿಸ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ. ಬೈಬಲಲ್ಲಿರುವಂಥ ಕೆಲವೊಂದು ರೆಫರೆನ್ಸ್ಗಳನ್ನು ತೋರಿಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಇಸ್ರಾಯೇಲರು ಯಾಕೆ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕಾಯಿತೋ ಆಧಾರಗಳಿದ್ದಾವೆ. ಈಗಿರುವಂಥ ಕ್ರೈಸ್ತರು ಯಾಕೆ ಮಾಡ್ತಾ ಇದ್ದಾರೋ ಆಧಾರ ಇಲ್ಲ. ಹಾಗೆಯೇ ಇದಕ್ಕೆ ಮೊದಲು ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದೆ. ಸುಳ್ಳು ಬೋಧಕರ ಕುರಿತು, ದಶಮ ಭಾಗದ ಕುರಿತು, ಅನ್ಯ ಭಾಷೆಗಳ ಕುರಿತು, ಪವಿತ್ರಾತ್ಮನ ಕುರಿತು ವಿಡಿಯೋಗಳನ್ನು ಮಾಡಿದಾಗ ವಿಡಿಯೋನ ಪೂರ್ತಿ ನೋಡೋದಿಲ್ಲ. ಒಂದು 10-15 ಸೆಕೆಂಡ್ ಕೂಡ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ತಮ್ಮನೇಲಿ ನೋಡಿಬಿಟ್ಟು ಕೆಳಗಡೆನೆ ಕಾಮೆಂಟ್ ಮಾಡಿಬಿಡ್ತಾ ಇರ್ತಾರೆ. ಕೆಲವೊಂದು ರೆಫರೆನ್ಸ್ಗಳನ್ನು ತೋರಿಸ್ತಾ ಇರ್ತಾರೆ ನನಗೆ. ದಶಮ ಭಾಗದ ಕುರಿತು ನಾನು ಮಾತಾಡಬೇಕಾದ್ರೆ ಮಲಾಕಿ ಗ್ರಂಥದಲ್ಲಿರುವಂಥ ರೆಫರೆನ್ಸ್ಗಳನ್ನು ತೋರಿಸ್ತಾರೆ. ನಾನು ಮಲಾಕಿ ಗ್ರಂಥ ಗೊತ್ತಿಲ್ಲದೇನೆ ನಾನು ದಶಮ ಭಾಗಗಳ ಕುರಿತು ಮಾತಾಡೋಕ್ಕಾಗುತ್ತಾ? ನಾನು ಆ ರೆಫರೆನ್ಸ್ಗಳನ್ನ ತೋರಿಸಿ ವಿವರಣೆ ಕೊಟ್ಟಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ಅಲ್ವಾ ಗೊತ್ತಾಗೋದು ಸತ್ಯ ಏನಂತ. ಅನ್ಯ ಭಾಷೆಗಳ ಕುರಿತು ನಾನು ವಿಡಿಯೋ ಮಾಡಿದಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿರುವಂತಹ ರೆಫರೆನ್ಸ್ಗಳನ್ನು ತೋರಿಸಿ ಕಾಮೆಂಟ್ ಮಾಡ್ತಾರೆ, ಮೊದಲು ಇದನ್ನು ಓದು ಅಂತ. ನಾನು ಅಲ್ಲಿರೋಂಥ ರೆಫರೆನ್ಸ್ಗಳನ್ನ ತೋರಿಸಿ ಅಲ್ವಾ ವಿಡಿಯೋ ಮಾಡಿದ್ದು. ವಿಡಿಯೋ ಪೂರ್ತಿ ನೋಡಿದ್ರೆ ತಾನೇ ಗೊತ್ತಾಗೋದು. ಹಾಗೆ ಈ ರೀತಿ ನಾನು ವಿಡಿಯೋ ಮಾಡ್ತೀನಿ, ಆ ವಿಡಿಯೋನ ಪೂರ್ತಿ ನೋಡದೆ ಕೆಳಗಡೆ ಕಾಮೆಂಟ್ಗಳು ಬರೀತಾ ಇರ್ತಾರೆ. ಎಷ್ಟು ಅಜ್ಞಾನದಲ್ಲಿದ್ದಾರೆ ಅಂತ. ಯಾಕಂತಂದರೆ ನಾನು ಈ ರೆಫರೆನ್ಸ್ಗಳನ್ನ ತೋರಿಸಿ ವಿವರಣೆ ಕೊಡಬೇಕಾದ್ರೆ ಆ ರೆಫರೆನ್ಸ್ಗಳನ್ನ ತೋರಿಸಿ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಇವ್ರ ಕಿವಿಯಲ್ಲಿ ಏನಾದರೂ ಕ್ಯಾಬೇಜ್ ಇಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ, ಕೇಳಿಸ್ದಿರ. ಆ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಇವ್ರಿಗೆ ಕೇಳಿಸೋದಿಲ್ವೋ ಏನೋ. ನಮ್ಮ ಕಣ್ಣಿಗೆ ಅವ್ರ ಕಿವಿಗಳು ಕಾಣಿಸ್ತವೆ, ಆದರೆ ನಾನು ಹೇಳುವಂಥ ಮಾತುಗಳು ಆ ಕಿವಿಯೊಳಕ್ಕೆ ಬೀಳೋದಿಲ್ಲ ಅನಿಸುತ್ತೆ. ಕಿವಿಗಳಿದ್ದರೂ ಕೇಳಿಸೋದಿಲ್ಲ ಅಂತ ವಾಕ್ಯ ಇದೆ. ಕಣ್ಣಿದ್ದರೂ ಕಾಣೋದಿಲ್ಲ, ಕಿವಿ ಇದ್ದರೂ ಕೇಳಿಸೋದಿಲ್ಲ. ಇವರ ಹೃದಯವು ಮಂದವಾಗಿದೆ, ಕೊಬ್ಬಿದೆ ಅಂತ ವಾಕ್ಯ ಇದೆ. ಹಾಗೆ ಈ ಪಸ್ಕ ಹಬ್ಬದ ಕುರಿತು ಅಧ್ಯಯನ ಮಾಡೋಣ. ಅದರ ವಿವರಣೆಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಸ್ರಾಯೇಲರು ಯಾಕೆ ಈ ಪಸ್ಕ ಹಬ್ಬವನ್ನು ಮಾಡಬೇಕಾಯಿತು, ಯಾಕೆ ದೇವರು ಈ ಒಂದು ಆಜ್ಞೆಯನ್ನು ಇಸ್ರಾಯೇಲರಿಗೆ ಕೊಟ್ಟರು ಅನ್ನೋದರ ಕುರಿತು ಇವಾಗ ಅಧ್ಯಯನ ಮಾಡೋಣ. ಇದು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ ದೇವರು ಇವರಿಗೆ ಅಪ್ಪಣೆ ಕೊಡ್ತಾರೆ, ಆಜ್ಞೆಯನ್ನು ಕೊಡ್ತಾರೆ. ಸೊ ಒಂದು ಸಾರಿ ನಾವು ಈ ರೆಫರೆನ್ಸ್ಗಳನ್ನು ಓದಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ವಿಮೋಚನಕಾಂಡ 11ನೇ ಅಧ್ಯಾಯ 4ನೇ ವಚನದಿಂದ ನಾನು ಓದ್ತೀನಿ ನೋಡಿ. ಮೋಶೆ ಫರೋಹನಿಗೆ ಹೇಳ್ತಾ ಇದ್ದಾನೆ ಏನಂತಂದರೆ, ಯೆಹೋವನ ಅಪ್ಪಣೆ ಮಾಡುವುದೇನೆಂದರೆ, ದೇವರು ಹೇಳ್ತಾ ಇರುವಂಥ ಮಾತನ್ನು, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲು ಮಗನವರೆಗೂ
ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು. ಏನಂತೆ? ಐಗುಪ್ತ ದೇಶದಲ್ಲಿರುವ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು, ಪಶುಗಳಲ್ಲಿಯೂ ಚೊಚ್ಚಲಾದವುಗಳೆಲ್ಲವೂ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂಥ ಗೋಳಾಟವು ಈವರೆಗೂ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯೆಹೋವನ ವ್ಯತ್ಯಾಸ ಉಂಟು ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡ ಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋಹನ್ನು ಬಿಟ್ಟು ಹೊರಟು ಹೋದನು. ಇಲ್ಲಿ ನೀವು ನೋಡ್ಬೋದು, ಮೋಶೆಯನ್ನು ಉಪಯೋಗಿಸಿಕೊಂಡು ದೇವರು ಫರೋಹನಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಈಗ ದೇವರು ಮೋಶೆ ಹತ್ರ ಹೇಳ್ತಾ ಇದ್ದಾನೆ, ಫರೋಹನು ನಿಮ್ಮ ಮಾತನ್ನು ಕೇಳೋದಿಲ್ಲ, ಆದುದರಿಂದ ಐಗುಪ್ತ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗಿದೆ ಎಂಬುದಾಗಿ ಹೇಳಿದ್ದೇನಷ್ಟೇ. ಮೋಶೆ ಆರೋನರ ಫರೋಹನ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿದ್ದಾಗ್ಯೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. ಇಷ್ಟೆಲ್ಲ ಮಹತ್ಕಾರ್ಯಗಳನ್ನು ಮಾಡಿದ್ರೂ ಕೂಡ ಇಸ್ರಾಯೇಲರನ್ನ ಕಳಿಸೋದಿಲ್ಲ ಈ ಫರೋಹನು. ಆದರೆ ಇಲ್ಲಿ ದೇವರಲ್ಲಿ ವಾರ್ನಿಂಗ್ ಕೊಟ್ಟನಲ್ಲ, ಮೋಶೆಯನ್ನು ಉಪಯೋಗಿಸಿಕೊಂಡು ನಿನ್ನ ದೇಶದಲ್ಲಿರುವ ಚೊಚ್ಚಲಾದವುಗಳೆಲ್ಲವನ್ನ, ಚೊಚ್ಚಲ ಮಕ್ಕಳನ್ನು ನಾನು ಸಾಯಿಸ್ತೀನಿ ಅಂತ. ಅದು ನಡೀಬೇಕಾದ್ರೆ ಇಲ್ಲಿ ಅದೇ ದೇಶದಲ್ಲೇ ಇಸ್ರಾಯೇಲ್ ಜನಾಂಗವು ಕೂಡ ಇರೋದ್ರಿಂದ ಇಸ್ರಾಯೇಲರಿಗೆ ಯಾವ ಹಾನಿಯೂ ಆಗದ ಹಾಗೆ ಈ ಹಬ್ಬವನ್ನು ಆಚರಿಸೋದಿಕ್ಕೆ ದೇವರು ಇಸ್ರಾಯೇಲರಿಗೆ ಆಜ್ಞೆ ಕೊಡ್ತಾರೆ, ಈ ಹಬ್ಬವನ್ನು ಆಚರಿಸೋದಿಕ್ಕೆ. ನೋಡಿ 12ನೇ ಅಧ್ಯಾಯ 12ನೇ ವಚನ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ, ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಅಂದರೆ ಈ ಪಸ್ಕ ಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪಸ್ಕದ ಕುರಿಯನ್ನು ಕುಯ್ದಿರ್ತಾರಲ್ಲ, ಅದರ ರಕ್ತವನ್ನು ಇಸ್ರಾಯೇಲರು ಅವರ ಮನೆ ಬಾಗಿಲಿಗೆ ಹಚ್ಚುವುದರಿಂದ ಇಸ್ರಾಯೇಲರಿಗೆ ಯಾವ ಹಾನಿಯೂ ಆಗೋದಿಲ್ಲ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ದೇವರ ಕೋಪಕ್ಕೆ ಬಲಿಯಾಗದೆ ಇರೋದಕ್ಕಾಗಿ ಈ ಒಂದು ಪಸ್ಕ ಹಬ್ಬವನ್ನು ದೇವರು ನೇಮಿಸ್ತಾರೆ. ಐಗುಪ್ತ ದೇಶದವರ ನಿಮಿತ್ತ ಇಸ್ರಾಯೇಲರು ಬಲಿಯಾಗಬಾರದೆಂದು ಈ ಒಂದು ನಿಯಮವನ್ನು ಇಸ್ರಾಯೇಲರಿಗೆ ದೇವರು ಕೊಡ್ತಾರೆ. ನೋಡಿ, ಅದಲ್ಲದೆ ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು. ಯಾವ ದಿನವು? ಈ ಒಂದು ಐಗುಪ್ತ ದೇಶದಲ್ಲಿ ದೇವರು ಅನೇಕ ಮಹತ್ ಕಾರ್ಯಗಳಿಂದ ಬಿಡಿಸಿ ಮತ್ತೆ ಫರೋಹನ ಹೃದಯ ಕಠಿಣವಾಗಿರುವಂಥ ಸಂದರ್ಭದಲ್ಲಿ ಅನೇಕ ಉಪದ್ರವಗಳನ್ನುಂಟು ಮಾಡಿ ಮಹತ್ ಕಾರ್ಯಗಳನ್ನು ಮಾಡಿ ಐಗುಪ್ತ ದೇಶದಲ್ಲಿರುವ ಚೊಚ್ಚಲಾದವುಗಳನ್ನೆಲ್ಲವನ್ನು ಸಂಹರಿಸಿ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಆ ದಿನವು ಮುಂದಿನ ತಲಾಂತರಗಳಿಗೂ ಕೂಡ ಜ್ಞಾಪಕದಲ್ಲಿರಬೇಕೆಂದು ಈ ಒಂದು ಹಬ್ಬವನ್ನು ಆಚರಿಸುವುದಕ್ಕೆ ದೇವರು ಈ ಒಂದು ನೇಮವನ್ನು ಅವರಿಗೆ ಕೊಡ್ತಾರೆ. ಆದರೆ
ನಾವುಗಳು ಯಾವ ಒಂದು ಕೇಡಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇದನ್ನು ಆಚರಿಸ್ತಾ ಇದ್ದೀವಿ. ಮತ್ತು ನಮಗೆ ಈ ಆಜ್ಞೆಯನ್ನು ಯಾರು ಕೊಟ್ಟಿದ್ದಾರೆ? ನಮ್ಮನ್ನು ಯಾವುದರಿಂದ ತಪ್ಪಿಸುವುದಕ್ಕಾಗಿ ಈ ಆಜ್ಞೆಯನ್ನು ನಾವು ಆಚರಿಸಬೇಕು, ಹಬ್ಬವನ್ನು ಆಚರಿಸಬೇಕು. ಈ ಒಂದು ಯಜ್ಞಗಳು ಸಮರ್ಪಿಸುವುದರಿಂದ ಅಥವಾ ಹಿರಿಯರಿಂದ ಬಂದಂತಹ ಈ ಸಂಪ್ರದಾಯಗಳನ್ನು ಆಚರಿಸುವುದರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತಾ? ಇಲ್ಲ, ನಮ್ಮ ಪಾಪಗಳು, ನಮ್ಮ ದೋಷಗಳೇನಾದರೂ ಪರಿಹಾರವಾಗುತ್ತಾ? ಇದರ ವಿಷಯಗಳಲ್ಲಿ, ಇಂಥ ಒಂದು ವಿಷಯಗಳಲ್ಲಿ ಪೌಲನೇನು ಹೇಳ್ತಾ ಇದ್ದಾನೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಆದುದರಿಂದ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಒಂದು ವೇಳೆ ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ, ನೆನಪಲ್ಲಿರಲಿ ಇದು, ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳು ಜ್ಞಾಪಕವಾಗುವುದುಂಟು. ಆ ಯಜ್ಞಗಳಿಂದ ಏನಾಗುತ್ತೆ? ಪಾಪಗಳು ಜ್ಞಾಪಕವಾಗುವುದುಂಟು. ನಮಗೆ ಪಾಪಗಳ ಅರಿವು ಹುಟ್ಟುತ್ತೆ. ಈ ಯಜ್ಞಗಳಿಂದ ನಾವು ಪಾಪಿಗಳು ಅಂತ ನಮಗೆ ಜ್ಞಾಪಕಕ್ಕೆ ಬರುತ್ತೆ, ನಮ್ಗೆ ಅರಿವು ಹುಟ್ಟುತ್ತೆ. ನಾವು ಪಾಪಕ್ಕೆ ದೂರವಾಗಿರಬೇಕೆಂಬ ಭಯ ಬರುತ್ತೆ. ಆದರೆ ಪಾಪ ಪರಿಹಾರ ಆಗೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಈ ಯಜ್ಞಗಳು ಏನಿದೆಯೋ, ಈ ಯಜ್ಞಗಳಿಂದ ನಮ್ಮ ಪಾಪ ನಿವಾರಣೆಯಾಗುವುದಿಲ್ಲ. ಇವುಗಳಿಂದ ಪಾಪದ ಅರಿವು ಹುಟ್ಟುತ್ತೆ. ಈ ಅರಿವು ಹುಟ್ಟುವುದರಿಂದ ನಾವು ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ಸಹಾಯ ಆಗುತ್ತೆ ಹೊರತು ಅವುಗಳಿಂದ ಪಾಪ ನಿವಾರಣೆಯಾಗೋದಿಲ್ಲ. ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳು ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಇವಾಗ ಹೇಳ್ರಿ, ಹೋರಿಗಳ ರಕ್ತದಿಂದಾಗಲಿ ಹೋತಗಳ ರಕ್ತದಿಂದಾಗಲಿ ನಮ್ಮ ಪಾಪಗಳು ಪರಿಹಾರ ಆಗುತ್ತಾ? ವಾಕ್ಯ ಹೇಳ್ತಾ ಇದೆ, ಪೌಲನ್ ಹೇಳ್ತಾ ಇದ್ದಾನೆ, ಆಗೋದಿಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧಿ ಮಾಡಿಕೊಟ್ಟೆ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯನ್ನು ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ, ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಯಾವುದರಿಂದ ಶುದ್ಧರಾಗಿದ್ದೀವಿ? ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾಗಿದ್ದೇವೆ ಹೊರತು ನಾವು ಅರ್ಪಿಸುವ ಯಜ್ಞಗಳಿಂದ ನಾವು ಶುದ್ಧರಾಗಿಲ್ಲ, ನಮ್ಮ ಪಾಪ ಪರಿಹಾರವಾಗಲಿಲ್ಲ.
ಅವುಗಳಿಂದ ನಮಗೆ ಪಾಪದ ಅರಿವು ಹುಟ್ಟುತ್ತೆ ಹೊರತು ಅವುಗಳಿಂದ ಪಾಪ ಪರಿಹಾರವಾಗುವುದಿಲ್ಲ. ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಇದಲ್ಲದೆ ಆ ಯಾಜಕರೆಲ್ಲರೂ, ಅಂದರೆ ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಿರುವಂಥ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ, ಅಂದರೆ ಪ್ರತಿದಿನ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ, ಏನಂತೆ, ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞವನ್ನು ಪದೇ ಪದೇ ಸಮರ್ಪಿಸುತ್ತಾ, ಅಂದರೆ ಪ್ರತಿ ವರ್ಷ ಸಮರ್ಪಿಸುತ್ತಾ ನಿಂತುಕೊಂಡಿರುವವರು, ಅಂದರೆ ಪಾಪ ನಿವಾರಣೆ ಮಾಡಲಾರದಂಥ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸಿ ನಿಂತುಕೊಂಡಿದ್ದರಂತೆ. ಆದರೆ ಈ ಯಾಜಕನು ಅಂದರೆ ಯೇಸು ಕ್ರಿಸ್ತನು, ಈ ಯಾಜಕನ ಹತ್ರ ಯೇಸು ಕ್ರಿಸ್ತನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಯೇಸು ಕ್ರಿಸ್ತನು ಸಮರ್ಪಿಸಿದಂಥ ಯಜ್ಞದ ಮುಖಾಂತರ ನಮಗೆ ಪಾಪ ನಿವಾರಣೆಯಾಗಿದೆ. ಮತ್ತೆ ನಾವು ಧರ್ಮಶಾಸ್ತ್ರದಲ್ಲಿರುವಂಥ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ, ಆ ಯಜ್ಞಗಳನ್ನು ಪಾಲಿಸಬೇಕಾಗಿಲ್ಲ, ಆ ಯಜ್ಞಗಳನ್ನು ಸಮರ್ಪಿಸಬೇಕಾಗಿಲ್ಲ. ಒಂದು ವೇಳೆ ನಾವು ಆ ಧರ್ಮಶಾಸ್ತ್ರದಲ್ಲಿರುವಂಥ ಯಜ್ಞಗಳನ್ನು ಸಮರ್ಪಿಸುವುದಾದರೆ ಯೇಸು ಕ್ರಿಸ್ತನನ್ನು ತೃಣೀಕರಿಸ್ತಾ ಇದ್ದೀವಿ ಅಂತ ಅರ್ಥ. ಯೇಸು ಕ್ರಿಸ್ತನನ್ನು ಅವಮಾನ ಪಡಿಸ್ತಾ ಇದ್ದೀವಿ ಅಂತ ಅರ್ಥ. ಯೇಸು ಕ್ರಿಸ್ತನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಯಜ್ಞವಾಗಿದನಲ್ವ, ಆ ಒಂದು ಯಜ್ಞದ ಮೇಲೆ, ಆ ಒಂದು ಪಾಪ ನಿವಾರಣೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಆದ್ದರಿಂದ ನಾವು ಸ್ವಂತವಾಗಿ ನಮ್ಮ ಪಾಪ ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ನಾವು ಈ ಯಜ್ಞಗಳನ್ನು ಆಚರಿಸ್ತಾ ಇದ್ದೀವಿ ಎಂದರ್ಥ. ಹೌದಲ್ವಾ? ಆ ಯಜ್ಞಗಳು ಯಾವುದಕ್ಕಾಗಿ ಸಮರ್ಪಣೆ ಮಾಡಬೇಕಾಯಿತು ಅಂತ ಪೌಲ್ ಹೇಳಿದ್ದಾನೆ. ಯಜ್ಞಗಳನ್ನು ಸಮರ್ಪಿಸುವುದರ ಮೂಲಕ ನಮ್ಮ ಪಾಪಗಳು ನಮಗೆ ಅರುಹು ಹುಟ್ಟುತ್ತಿತ್ತು. ಆದರೆ ಪಾಪ ನಿವಾರಣೆ ಆಗುತ್ತಿರಲಿಲ್ಲ. ಯೇಸು ಕ್ರಿಸ್ತನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು, ಅಂದರೆ ನಿರಂತರ ಕಡೆಯವರೆಗೂ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತ್ಕೊಂಡು, ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನೂ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಏನಂತೆ? ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು, ಅವುಗಳ ವಿಷಯದಲ್ಲಿ ಅಂದರೆ ಈ ಧರ್ಮಶಾಸ್ತ್ರದಲ್ಲಿರುವಂತಹ ಯಜ್ಞಗಳು ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ಅಂತ ಪೌಲ್ ಹೇಳ್ತಾ ಇದ್ದಾನೆ, ಪೌಲ್ ಬರಿತಾ ಇದ್ದಾನೆ ಇಲ್ಲಿ. ನಾವೇನೋ ಮತ್ತೆ ಹಿಂದಕ್ಕೋಗಿ ಅವುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಏನು ಹೇಳೋಣ? ನಾವು ಬೈಬಲ್ ಓದುವಂಥ ಸಂದರ್ಭದಲ್ಲಿ ನಮ್ಮ ಜ್ಞಾನ, ನಮ್ಮ ಮನಸ್ಸು ಇಲ್ಲೇ ಇದ್ದರೆ ಅರ್ಥ ಆಗುತ್ತೆ. ನಮ್ಮ ಮನಸ್ಸು ಬೇರೆ ಕಡೆ ಇದ್ದರೆ ನಮಗೆ ಏನು ಅರ್ಥ ಆಗುತ್ತೆ? ನಮ್ಮ ಆಲೋಚನೆಗಳೇ ಬೇರೆ ಆಗಿರುತ್ತೆ, ಆದರೆ ವಾಕ್ಯವೇ ಬೇರೆ ಆಗಿರುತ್ತೆ. ನಾವು ವಾಕ್ಯಕ್ಕೆ ಅನುಕೂಲರಾಗಿರಬೇಕೆ ಹೊರತು ನಮಗನುಕೂಲವಾಗಿ ವಾಕ್ಯಗಳನ್ನು ಬದಲಾಯಿಸಿಕ್ಕಿಲ್ಲ ಇಲ್ಲಿ. ಹಾಗಾಗಿ ಬೈಬಲನ್ನು ಓದುವ ಪ್ರತಿಯೊಬ್ಬರು ಭಯಭಕ್ತಿಯುಳ್ಳವರಾಗಿ ಓದಿ.
ಥ್ಯಾಂಕ್ ಯು.